ಹಂಗೆ ಇಲ್ಲಿರಂತ ಮಕ್ಕಳು ಇಡೀ ಪ್ರಪಂಚದಲ್ಲಿ ಹೊರಗಡೆ ಹೋಗಿ ಯಾವುದೇ ದೇಶದಲ್ಲಿ ಹೋದ್ರು ಕೂಡ ನಂಬರ್ 1, 2, 3 ಯೂನಿವರ್ಸಿಟಿಗಳಲ್ಲಿ ಟಾಪ್ ಅಲ್ಲಿ ಕ್ರೀಮ್ ಆಫ್ ಕರ್ನಾಟಕ, ಕ್ರೀಮ್ ಆಫ್ ಸೌತ್ ಇಂಡಿಯಾ ಇವತ್ತು ಇಡೀ ವಿಶ್ವದಲ್ಲೇ ಇವತ್ತು ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಒಂದು 10 ವರ್ಷ 15 ವರ್ಷದಿಂದ ಈಚೆಗೆ ಅವರು ಕೂಡ ನಮ್ಮ ಕರ್ನಾಟಕದಲ್ಲೇ ಉದ್ಯೋಗವನ್ನು ಸೃಷ್ಟಿ ಮಾಡ್ಕೊಳ್ಬಹುದು. ವಿ ಕ್ಯಾನ್ ಆಲ್ಸೋ ಕಾಮಿಟ್ ನಮ್ಮ ಹುಡುಗರುಗಳು ಕೂಡ ದೇ ಕ್ಯಾನ್ ಕಾಮಿಟ್ ಆದ ಗ್ಲೋಬಲ್ ಮ್ಯಾಪ್ ಅಂತೇಳಿ ಮತ್ತೆ ವಾಪಸ್ ಬಂದು ನೋಡ್ತಾ ಇದ್ದಾರೆ. ಈಗ ಒಂದು ಅಡ್ವರ್ಟೈಸ್ ನೋಡ್ತಾ ಇದ್ದೀರಿ ನೀವು, ಇಂಡಿಯಾ ಇಡೀ ವಿಶ್ವ ಇಂಡಿಯಾನ ನೋಡ್ಬೇಕಾದ್ರೆ ಕರ್ನಾಟಕ ಮುಖಾಂತರ ಬೆಂಗಳೂರು ಮುಖಾಂತರ ನೋಡುವಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ನೀವೆಲ್ಲ ಕೂಡ ಇವತ್ತು ಕಾರಣ ಆಗಿದೆ. ಇವತ್ತು ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿ ನಾವು ಹೊಸದಾಗಿ ನಮ್ಮ ಎಂ.ಬಿ. ಪಾಟೀಲ್ ಅವರ ಮುಖಂಡತ್ವದಲ್ಲಿ ತಂದಿದ್ದೀವಿ ಕ್ಯಾಬಿನೆಟ್ ಅಲ್ಲಿ. ನಾವು ಈ ಸಂದರ್ಭದಲ್ಲಿ ಟ್ಯಾಲೆಂಟ್ ಇದೆ, ಇನೋವೇಷನ್ ಇದೆ, ಇವೆಲ್ಲ ಕೂಡ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗುದಿಲ್ಲ. ಒಂದು ಈ ಸಂದರ್ಭದಲ್ಲಿ ನಿಮಗೆ ಬೇಕಾದಷ್ಟು ಅವಕಾಶವನ್ನ ಇಲ್ಲಿ ನೀವು ಟೈರ್ 2, ಟೈರ್ 3 ಸಿಟಿ ಬರೀ ಬೆಂಗಳೂರು ಬಗ್ಗೆ ಯೋಚನೆ ಮಾಡಕ್ ಹೋಗಬೇಡಿ. ಯು ಹ್ಯಾವ್ ಟು ಗೋ ಟು ದಿ ಔಟ್ ಆಫ್ ಬ್ಯಾಂಗ್ಳೂರ್, ಬಿಯಾಂಡ್ ಬ್ಯಾಂಗ್ಳೂರ್. ವಿ ಆರ್ ಲುಕಿಂಗ್ ಅಟ್ ಲಾಟ್ ಆಫ್ ಗಿವಿಂಗ್ ಇನ್ಸೆಂಟಿವ್ಸ್ ಆನ್ ದಟ್. ಈಗ ನಂಜುಂಡಪ್ಪ ವರದಿ ಪ್ರಕಾರ ಆ ನಂಜುಂಡಪ್ಪ ರಿಪೋರ್ಟ್ ಐ ಥಿಂಕ್ ಲಾಟ್ ಆಫ್ ತಾಲೂಕ್ಸ್ ಹ್ಯಾವ್ ಬೀನ್ ಐಡೆಂಟಿಫೈಡ್ ಆನ್ 2nd and 3rd ತಾಲೂಕ್ಸ್. ವಿ ವಿಲ್ ಗಿವ್ ಮೋರ್ ಇನ್ಸೆಂಟಿವ್ ಆನ್ ಇನ್ವೆಸ್ಟ್ಮೆಂಟ್ ಇನ್ಸೆಂಟಿವ್ ಮತ್ತು ನಡ್ಕೊಂಡು ಹೋಗುವಂತ ಸಂದರ್ಭದಲ್ಲೂ ಕೂಡ ನಿಮಗೆ ಸಹಾಯ ಮಾಡಲಿಕ್ಕೆ ಬಹಳ ಲಿಬರಲ್ ಆಗಿ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದೀವಿ. ವಿ ಆರ್ ಆಲ್ಸೋ ಪ್ಲಾನಿಂಗ್ ಟು ಸೆಟ್ ಅಪ್ ಲೋಕಲ್ ಲೆವೆಲ್ ಅಲ್ಲಿ, ತಾಲೂಕ್ ಲೆವೆಲ್ ಅಲ್ಲೇ ಇಂಡಸ್ಟ್ರಿಯಲ್ ಪಾರ್ಕ್ ಗಳನ್ನ ಆದಷ್ಟು ಕ್ರಿಯೇಟ್ ಮಾಡಬೇಕು ಅನ್ನೋದು ಕೂಡ ನಮ್ಮ ಸರ್ಕಾರ ಚಿಂತನೆ ಇದೆ. ಈ ಇಂಡಸ್ಟ್ರಿಯಲ್ ಪಾಲಿಸಿಲಿ ಬಹಳ ನಿಮ್ಗೆ ಎಸ್ಪೆಷಲಿ ದೊಡ್ಡವ್ರಿಗಿನ್ನ ನಿಮ್ಗೆ MSCMಗಳಿಗೆ ಸಹಾಯ ಮಾಡಲಿಕ್ಕೆ ಈ ಪಾಲಿಸಿ ಬೇಕಾದಷ್ಟು ಅವಕಾಶವನ್ನ ಉತ್ಪತ್ತಿಯನ್ನ ಮಾಡಿದೆ. ಇವೆಲ್ಲ ಪಾಲಿಸಿ ಬುಕ್ ನ ತೆಗೆದುಕೊಂಡು ನೀವು ಹೋಗ್ಬೇಕು. ಕೆಲವರೆಲ್ಲ ಬಹಳ ಜನ ಇಲ್ಲಿ ಬೆಂಗಳೂರಲ್ಲಿ ಗೊತ್ತಿದೆ ನನಗೆ. ಬೆಂಗಳೂರಲ್ಲಿ ಮೊದಲು ನಾ ಹಿಂದೆ UD ಮಿನಿಸ್ಟರ್ ಆಗಿದ್ದಾಗ 70 ಲಕ್ಷ ಇತ್ತು. ನಾವು ರಾಮಲಿಂಗಾರೆಡ್ಡಿ ಎಲ್ಲ ಇದ್ದಾಗ ಈಗ 1,40,00,000 ಆಗಿದೆ. ರೋಡ್ಗಳನ್ನ ವೈಡನ್ ಮಾಡಕ್ ಆಗಲ್ಲ. ಈಗ ನಾವು ಟ್ರಾಫಿಕ್ ಬಗ್ಗೆ ಬಹಳ ಚಿಂತನೆ ಮಾಡ್ತಾ ಇದೀವಿ. ಹೆಂಗ್ ಮಾಡಬೇಕು, ಮೆಟ್ರೋ ಯಾವ ರೀತಿ ಇನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು, ಡಬಲ್ ಡೆಕ್ಕರ್ಗಳು ಮಾಡಬೇಕು. ರಾಮಲಿಂಗಾರೆಡ್ಡಿ ಅವರು ಟ್ರಯಲ್ ಪ್ರಾರಂಭ ಮಾಡಿಸಿದ್ರು. ಅಲ್ಲಿ ಸಿಲ್ಕ್ ಜಂಕ್ಷನ್ ಇಂದ ಇದುವರೆಗೂ ಒಂದಷ್ಟು 4 ಕಿಲೋಮೀಟರ್ ಮಾಡಿದ್ರು. ಇಡೀ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಹೊಸದಾಗಿ ನೆಕ್ಸ್ಟ್ ಮೆಟ್ರೋ ಹೋಗ್ತದೆ ಡಬಲ್ ಡೆಕ್ಕರ್ ಮಾಡಿ ಅದಾದ್ಮೇಲೆ ಮೆಟ್ರೋ ಹೋಗ್ಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೇವೆ. ಟನಲ್ ತೆಗೆದುಕೊಂಡು ಹೋಗ್ಬೇಕು ಅಂತ, ಯಾಕೆಂದ್ರೆ ಬಿಲ್ಡಿಂಗ್ ಹೊಡೆಯೋದಾಗಲ್ಲ, ಟನಲ್ ಮಾಡಬೇಕು ಅಂತ ಒಂದು 30 ಕಿಲೋಮೀಟರ್ ಈಗಾಗಲೇ ಐಡೆಂಟಿಫೈ ಮಾಡಿದ್ರು. ಅದೆಲ್ಲ ಬಹಳ ದೊಡ್ಡ ಪ್ರೋಸೆಸ್. ಹಣ ಒದಗಿಸ್ಕೊಳ್ಳೋದು, ಮಾಡೋದು, ಟ್ಯಾಕ್ಸಿಂಗ್ ಸಿಸ್ಟಮ್ ಅವೆಲ್ಲ ಕೂಡ ಬೇಕಾದಷ್ಟಿದೆ. ಸೊ ನಿಮ್ಗೆಲ್ಲ ಸಮಸ್ಯೆ ಕೂಡ ನಮ್ಗೆಲ್ಲ ಅರಿವಿದೆ. ಸೊ ನಮ್ಗೆ ತಾವು ಚಿಂತೆ ಮಾಡಕ್ ಹೋಗ್ಬಿಡಿ. ಈ ಸರ್ಕಾರ ನಿಮ್ ಬಗ್ಗೆ ಅಪಾರವಾದಂತ ವಿಶ್ವಾಸ ಇದೆ. ನೀರು ಕೂಡ ಇಲ್ಲಿಗಾಲೇ ಕಾವೇರಿ ನೀರಿಗೆ ನಾನು ಇರಿಗೇಷನ್ ನನ್ನ ಜೊತೆ ಇರೋದ್ರಿಂದ ಎಕ್ಸ್ಟ್ರಾ 6 ಮೆಗಾವಾಟ್ ಎಲ್ಲೆಲ್ಲೋ 6 TMC ನೀರ್ನ ಎಲ್ಲೆಲ್ಲೋ ಶೇರ್ ಹುಡುಕಿ ಈ ನೆಕ್ಸ್ಟ್ ಬೆಂಗಳೂರಿಗೆ ಮುಂದಕ್ಕೆ ಎತ್ತಿನೊಳೆ ನೀರು ಕೂಡ ಒಂದಷ್ಟು ಬೆಂಗಳೂರಿಗೆ ಬೇಕು ಅನ್ನೋದು ಕೂಡ ಈಗಾಗಲೇ ನಾವು ತೀರ್ಮಾನವನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಅದರಿಂದ ಯಾವುದಕ್ಕೂ ಕೂಡ ಚಿಂತೆ ಮಾಡೋದು ಬೇಡ. ಆದಷ್ಟು ನಿಮಗೆ ಲೇಬರ್ ಫೋರ್ಸ್ಗೆ ಅನುಕೂಲಕ್ಕೆ, ಚೀಪ್ ಲೇಬರ್ಗೆ ನಿಮ್ಗೆ ಆದಷ್ಟು ಯು ಹ್ಯಾವ್ ಟು ಟ್ರೈ ಟು ಗೋ ಟು ದಿ 2nd tier cities and taluk level. Everywhere we see that power and water is being given to you. We will support you whatever way we can. The government is committed. We are expecting in this global investment about 10 lakh crores investment. I think a lot of more than 19 ದೇಶದಿಂದ ಎಲ್ಲರೂ ಬಂದು ನೆನ್ನೆಲ್ಲ MOUಗಳೆಲ್ಲ ಸೈನ್ ಮಾಡಿದ್ದಾರೆ. ನೀವು ಕೂಡ ಎಲ್ಲ ಬಹಳ ಸಕ್ಸಸ್ ಸ್ಟೋರಿ, ಬಹಳ ಚೆನ್ನಾಗಿ ಎಲ್ಲ ಬೆಳೆದಿದ್ದೀರಿ. ಈಗ ಹೊಸ ವಿ ಆರ್ ಬ್ರಿಂಗಿಂಗ್ ಎ ನ್ಯೂ ಟೂರಿಸಂ ಪಾಲಿಸಿ ಕೂಡ ಮನೆ ತಂದಿದ್ದೇವೆ. ಆಮೇಲೆ ಈಗ ಸಮುದ್ರದ ಪಕ್ಕ ಏನು ಒಂದು 300 ಕಿಲೋಮೀಟರ್ ಇದೆ, ಆ 300 ಕಿಲೋಮೀಟರ್ ಕೂಡ ಒಂದು ಹೊಸ ಸಪರೇಟ್ ಆದಂತಹ ಒಂದು ಪಾಲಿಸಿ ಮಾಡಬೇಕು ಅಂತ. ನಮ್ಮಲ್ಲಿರುವಂತಹ ಸಮುದ್ರ ಗೋವಾಗಿನ ಕಡಿಮೆ ಏನಿಲ್ಲ, ಕೆಲವು ತೀರ್ಮಾನಗಳನ್ನ ಮಾಡಬೇಕು. ಅದಕ್ಕೂ ಕೂಡ ನಾವು ಒಂದು ಒಳ್ಳೆ ಪಾಲಿಸಿನ ತರಲಿಕ್ಕೆ ನಾವೆಲ್ಲ ಸಿದ್ಧತೆಯನ್ನ ನಾವು ಮಾಡ್ಕೊಂಡಿದ್ದೇವೆ. ಅದರಿಂದ ನೀವೆಲ್ಲ ಸೇರಿ ಒಗ್ಗಟ್ಟಿನಿಂದ, ಆಮೇಲೆ ಬಹಳ ಜನ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲೂ ಕೂಡ ಬಹಳ ಜನ ಇನ್ವೆಸ್ಟ್ಮೆಂಟ್ ನಾನು ಮೊನ್ನೆ ನೋಡಿದೆ. ನಾನು ನಮ್ಮ ಚಲುವರಾಯಸ್ವಾಮಿ ಅವರು ಒಂದು ಕಾರ್ಯಕ್ರಮ ಮಾಡಿದ್ರು. ಬಹಳ ಜನ ವಿಶೇಷವಾಗಿ ಎಲ್ಲ ಹಳೆ ಪದ್ಧತಿಯನ್ನ ಇವತ್ತು ಇಟ್ಕೊಂಡು ಇವತ್ತು ವೈಜ್ಞಾನಿಕವಾಗಿ ಇವತ್ತು ಬೆಳೆದಕ್ಕೆ ಆರೋಗ್ಯಕವಾಗಿರ್ಬೇಕಾದ್ರೆ ಈ ಅಗ್ರಿಕಲ್ಚರ್ ಸೆಕ್ಟರ್ ಕೂಡ ಇಂಡಸ್ಟ್ರಿ ಸೆಕ್ಟರ್ ಎಷ್ಟು ಮುಖ್ಯನೋ ಅಷ್ಟೇ ಇದೆ. ಈಗ ನಾನು ಕನಕಪುರದಿಂದ ಬಂದಿದ್ದೀನಿ. ಮೊನ್ನೆ ನಮ್ಮ ತಮ್ಮ ಒಂದು ಯಾವುದೋ ಫ್ಯಾಕ್ಟ್ರಿ ಓಪನ್ ಮಾಡ್ದ, ಹೋಗಿದ್ದೆ, ಕೇಳಿದೆ, ಜಸ್ಟ್ ಪೂಜೆ ಮಾಡ್ದ.
ಬೈವಲ್ಟಿನ 900 ರೂಪಾಯಿ ಆಗ್ಬಿಟ್ಟಿದೆ, 900 ರುಪೀಸ್. ಅವತ್ತು ಟಿಪ್ಪು ಸುಲ್ತಾನ್ ಅವರು ಕರ್ನಾಟಕಕ್ಕೆ ಚನ್ನಪಟ್ಟಣದಲ್ಲಿ ಫಸ್ಟು ಅವತ್ತು ರೇಷ್ಮೆ ತಂದಾಗ ಬೆಳೆದಂಥ ಸಂದರ್ಭದಲ್ಲಿ ಈಗ ನಮಗೆ ಶಾಲ್ ಹಾಕಿದ್ರಲ್ಲ ಗವರ್ನರ್ಗೆ 14,000 ರೂಪಾಯಿ ಆಗ್ಬಿಟ್ಟಿದ್ದೆ ಆ ಶಾಲ್. ಅಂದರೆ ನಮ್ಮ ಮೈಸೂರು ಸಿಲ್ಕ್ ಅಷ್ಟು, ನಾನು ಏನು ಹೇಳ್ತಾ ಇದ್ದೀನಿ ಅಷ್ಟು